ರಾಜರಿಗೆ ತಮ್ಮ ಬಾಹುಬಲವೇ ಪ್ರಮುಖವಾದುದು. ಬ್ರಾಹ್ಮಣರಲ್ಲಿ ಬ್ರಹ್ಮಜ್ಞಾನಿಯು ಶ್ರೇಷ್ಠನಾದವನು. ಸ್ತ್ರೀಯರಿಗೆ ರೂಪ, ಯೌವನ ಮತ್ತು ಮಧುರವಾದ ಸ್ವಭಾವವು ಬಲವನ್ನು ಕೊಡುತ್ತದೆ. ರಾಜರು ಶಕ್ತಿಶಾಲಿಗಳಾಗಿದ್ದರೆ ಶತ್ರುಗಳನ್ನು ಜಯಿಸಿ ಉನ್ನತಿಗೆ ಬರಬಲ್ಲರು. ಬ್ರಾಹ್ಮಣರಲ್ಲಿ ವಿದ್ಯೆಗೆ ಗೌರವ ಸಿಗುವುದು. ಬ್ರಹ್ಮಜ್ಞಾನಿಯನ್ನು ಎಲ್ಲರೂ ಶ್ರೇಷ್ಠದೆಂದು ಒಪ್ಪಿಕೊಳ್ಳುತ್ತಾರೆ. ಸ್ತ್ರೀಯರು ತಮ್ಮ ರೂಪು, ಯೌವನಾದಿಗಳಿಂದಲೇ ಎಲ್ಲರನ್ನು ಆಕರ್ಷಿಸಬಲ್ಲರು. ಅತ್ಯಂತ ಸರಳತನವು ಒಳ್ಳೆಯದಲ್ಲ. ಗಿಡಗಳನ್ನು ಹೋಗಿ ನೋಡು, ಸರಳವಾದ ವೃಕ್ಷಗಳು ಕತ್ತರಿಸಲ್ಪಡುತ್ತವೆ. ಕುಳ್ಳಾಗಿ ಅಂದವಾಗಿಲ್ಲದ ವೃಕ್ಷಗಳು ಉಳಿದುಕೊಳ್ಳುತ್ತವೆ. ತುಂಬಾ ಸರಳವಾದ ವ್ಯಕ್ತಿಯನ್ನು ಉಳಿದವರು ಸುಲಭವಾಗಿ ಮೋಸಗೊಳಿಸುತ್ತಾರೆ. ಅವನ ಸರಳ ಸ್ವಭಾವವನ್ನು ಒಳ್ಳೆಯ ಗುಣವನ್ನಾಗಿ ಭಾವಿಸುವುದಿಲ್ಲ. ಇದಕ್ಕೆ ಆಚಾರ್ಯರು ಕಾಡಿನಲ್ಲಿರುವ ವೃಕ್ಷಗಳನ್ನು ಉದಾಹರಣೆಯಾಗಿ ಕೊಟ್ಟಿರುತ್ತಾರೆ. ಸರಳವಾಗಿ ನೇರವಾಗಿ ಬೆಳೆದು ನಿಂತಿರುವ ಮರಗಳನ್ನು ಕಡಿದುಕೊಂಡು ಹೋಗುತ್ತಾರೆ. ಅದೇ ಕುಳ್ಳಾಗಿ ವಕ್ರವಾಗಿ ಇರುವ ಮರಗಳನ್ನು ಯಾರು ಕಡಿಯ ಹೋಗುವುದಿಲ್ಲ. ಸರಳ ಸ್ವಭಾವದವರಿಗೆ ತೊಂದರೆ ಹೆಚ್ಚು. ಹಂಸಗಳು ನೀರು ಇರುವ ಜಾಗವನ್ನು ಆಶ್ರಯಿಸುತ್ತವೆ, ಹಾಗೆಯೇ ಒಣಗಿ ಹೋದ ನೀರಿನ ಆಸರೆಗಳನ್ನು ತ್ಯಜಿಸಿ ಬಿಡುತ್ತವೆ. ಆದರೆ ಮನುಷ್ಯರು ಹಂಸಗಳ ಹಾಗಲ್ಲ. ಅವರು ಕೆಲವರನ್ನು ತ್ಯಜಿಸುತ್ತಾರೆ, ಮತ್ತೆ ಅವರನ್ನೇ ಆಶ್ರಯಿಸುತ್ತಾರೆ. ಹಂಸಗಳು ಸರಳವಾದ ಸ್ವಭಾವದ ಪಕ್ಷಿಗಳು. ಅವು ತಮಗೆ ಅನುಕೂಲವಾದ ನೀರಿನ ಆಶ್ರಯದಲ್ಲಿ ಸುಖವಾಗಿರುವುದು. ಹಾಗೆಯೇ ನೀರು ಬತ್ತಿದರೆ ಬೇರೆ ಆಶ್ರಯವನ್ನು ಹುಡುಕುವುದು. ಮನುಷ್ಯರಾದರೂ ದುಷ್ಟರೆಂದು ಕೆಲವರನ್ನು ಒಮ್ಮೆ ತ್ಯಜಿಸಿದರೆ ಮತ್ತೆ ಅವರನ್ನೇ ಹುಡುಕಿಕೊಂಡು ಹೋಗುವುದು ಉಂಟು. ತಮ್ಮ ಸ್ವಾರ್ಥಕ್ಕೆ ತಕ್ಕ ಹಾಗೆ ವ್ಯವಹಾರ ನಡೆಸುವರು. ಗಳಿಸಿದ ಸಂಪತ್ತಿಗೆ ದಾನವೇ ರಕ್ಷಣೆ. ಕೆರೆಯಲ್ಲಿರುವ ನೀರು ಸುರಕ್ಷಿತವಾಗಿ ಇರಬೇಕಾದರೆ ಕೋಡಿಯ ವ್ಯವಸ್ಥೆ ಇರುವಂತೆ ಇದು. ಗಳಿಸಿದ ಐಶ್ವರ್ಯವು ಸದ್ವಿನಿಯೋಗವಾಗಿ ಉಪಯುಕ್ತವೆನಿಸಬೇಕಾದರೆ ಅದನ್ನು ದಾನ ಮಾಡಬೇಕು. ದಾನ ಮತ್ತು ಭೋಗಕ್ಕೆ ಬಾರದ ಹಣವು ನಾಶ ಹೊಂದುತ್ತದೆ. ಅದಕ್ಕೆ ಆಚಾರ್ಯರು ಕೊಳದಲ್ಲಿರುವ ನೀರಿನ ಉದಾಹರಣೆಯನ್ನು ಕೊಡುತ್ತಾರೆ. ಮಳೆ ಬಂದು ಕೆರೆಯಲ್ಲಿ ಅಧಿಕ ನೀರು ಶೇಖರಣೆಯಾದರೆ ಹೆಚ್ಚಾದ ನೀರು ತೂಬಿನ ಮೂಲಕ ಹೊರಬಂದು ಕೋಡಿ ಬೀಳಬೇಕು. ಆಗ ಒಳಗೆ ಇರುವ ನೀರು ಸುರಕ್ಷಿತವಾಗಿರುತ್ತದೆ. ಇಲ್ಲದಿದ್ದರೆ ದಡದ ಮೇಲೆ ಒತ್ತಡ ಬಿದ್ದು ಕೆರೆ ಹೊಡೆದು ಹೋಗಬಹುದು. ಸಂಪತ್ತು ಕೂಡ ಹಾಗೆಯೇ ನಾಶವಾಗಬಹುದು. ಯಾರ ಬಳಿಯಲ್ಲಿ ಹಣ ಇರುತ್ತದೆಯೋ ಅವನಿಗೆ ಗೆಳೆಯರು ಆಗುತ್ತಾರೆ. ಅವನನ್ನು ಬಂಧುಗಳು ಪ್ರೀತಿಸುತ್ತಾರೆ. ಜಗತ್ತಿನಲ್ಲಿ ಹಣವಿರುವವನೇ ನರನು. ಯಾರ ಬಳಿಯಲ್ಲಿ ಹಣವು ಇರುತ್ತದೆಯೋ ಅವನು ಮಾತ್ರ ಬದುಕಿರುವನು. ಹಣದ ಮಹಿಮೆಯನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಹಣವಂತನನ್ನು ಬಹಳ ಜನರು ಆಶ್ರಯಿಸುತ್ತಾರೆ. ಅವರಿಗೆ ಹಣವಂತನಿಂದ ಸಹಾಯ ದೊರೆಯಬಹುದೆಂದು ಅವರು ಭಾವಿಸುತ್ತಾರೆ. ಬಂಧುಗಳು ಕೂಡ ಹೀಗೆಯೇ ವರ್ತಿಸುತ್ತಾರೆ. ಧನಹೀನನನ್ನು ಯಾರು ಆಶ್ರಯಿಸುವುದೂ ಇಲ್ಲ, ಗೌರವಿಸುವುದೂ ಇಲ್ಲ. ಧನವಂತನೇ ಈ ಪ್ರಪಂಚಕ್ಕೆ ಬೇಕಾದವನು. ಧನಹೀನನು ಬದುಕಿದ್ದರೂ ಸತ್ತಂತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.